ಗುಡ್ ಮಾರ್ನಿಂಗ್ ಡಿಯರ್ ಆಲ್ ಲೀಡರ್ಸ್. ಇಲ್ಲಿ ನಾವು ಸಿಂದಗಿ ತಾಲೂಕಿನ ಒಂದು ದೇವಣಗಾಂವ್ ಗ್ರಾಮದಲ್ಲಿ ನಾನು ಆಗಮಿಸಿದ್ದೀನಿ. ಯಾಕಂತಂದರೆ ಒಂದು 3 ತಿಂಗಳ ಹಿಂದ್ಗಡೆ ನಮ್ಮ ವೆಸ್ಟೀಜ್ ಅಗ್ರಿ ಪ್ರಾಡಕ್ಟ್ಗಳನ್ನು ನಾವು ಬಳಕೆ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಏನೇನಂತಂದರೆ ಅಗ್ರಿ ಹ್ಯೂಮಿಕ್ ಗ್ರ್ಯಾನ್ಯುವಲ್ಸು, ಆಮೇಲೆ 82 ಹ್ಯೂಮಿಕನ್ನು ಆಲ್ರೆಡಿ ನಾವು ರೈತರಿಗೆ ಕೊಟ್ಟಿದ್ದೀವಿ. ಯಾವ ಥರ ಒಂದು ಬದಲಾವಣೆ ಆಗಿದೆ ಅಂತ ಅನ್ನೋದನ್ನು ಅವ್ರ ಮುಖಾಂತರ ನಾವು ಕೇಳೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ದೇವಣ್ಣ. ದೇವಣ್ಣ ಸರ್. ಅಡ್ರೆಸ್ ಏನು ಸರ್? ಅಡ್ರೆಸ್ ರಂಕಂಚರ್. ಹಾಂ ಸರ್. ಇವಾಗ ಇದು ಎಷ್ಟು ಎಕರೆ ಕಬ್ಬಿದೆ ಸರ್ ನಿಮ್ಮದು? ಇದು 2 ಎಕರೆ ರೀ. 2 ಎಕರೆ ಕಬ್ಬು. 2 ಎಕರೆ ಸರ್. ನಾನು ನಿಮ್ಮ ತೋಟಕ್ಕೆ ಬಂದಿದ್ದೆ. ಎಷ್ಟು ತಿಂಗಳಿಂದ ಬಂದಿದ್ದೆ ರೀ? ನೀವು 2 ತಿಂಗಳಿಂದ ಬಂದಿರಿ. ಇದು ಕಬ್ಬು ಟೋಟಲ್ 3 ತಿಂಗಳು ಅದ ರೀ. ಹಾಂ ರೀ. 1 ತಿಂಗಳು ಆದ್ಮೇಲೆ ಕೊಡ್ದೇವ್ರಿ ಅದಕ್ಕೆ. 2.5 ತಿಂಗಳ ಹಿಂದ್ಗಡೆ ನಾನು ಬಂದು ಒಂದು ಗ್ರ್ಯಾನ್ಯುವಲ್ಸ್ ಕೊಟ್ಟಿದ್ದೀನಿ, ಗೊಬ್ಬರ. ಮೇಲೆ ಏನದ 2 ಥರ ಎಣ್ಣೆಯನ್ನು ಕೊಟ್ಟಿದ್ದೀನಿ, 82 ಮತ್ತು ಹ್ಯೂಮಿಕನ್ನು. ಸರ್, ಈಗ ಪ್ರತಿ ವರ್ಷವೂ ನೀವು ಒಂದು ರಾಸಾಯನಿಕಗಳ ಬಳಕೆ ಮಾಡ್ತಿದ್ರಿ. ರಾಸಾಯನಿಕಗಳ ಹಾಗೂ ಒಂದು ನಮ್ಮ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳ ಒಂದು ವ್ಯತ್ಯಾಸ ಯಾವ ಥರ ಇದೆ? ವ್ಯತ್ಯಾಸ ಅದ್ರದ್ದು ಬೇರೆ ರೀ, ಇದ್ರದ್ದು ಬೇರೆ ರೀ. ಹೆಂಗೆ ಸರ್? ಅದಕ್ಕೆ ಇದಕ್ಕೇನು ವ್ಯತ್ಯಾಸ? ಅದು ರೀ ವರ್ಷದಿಂದ ಆದ್ರೂ 10 ಗಣಿಕೆ 15 ಗಣಿಕೆ ಆಗ್ತಾರೆ. ಹಾಂ ರೀ. ಇದು 3 ತಿಂಗಳು ಅದ ರೀ. ಬೇಸಿಗೆ 10 ಗಣಿಕೆ ಆಗ್ಯದ ರೀ. 3 ತಿಂಗಳ ಕಬ್ಬು 10 ಗಣಿಕೆ ಆಗ್ಯದ. ನೀವು ಸರ್ ಅದನ್ನು ಎಷ್ಟು ಖರ್ಚು ಮಾಡ್ತಿದ್ರಿ ಒಂದು ವರ್ಷಕ್ಕೆ? 2 ಎಕರೆಕ ಅದು ಬೇಸಿ 30-35 ಸಾವಿರ ರೂಪಾಯಿ ಜೋಗದಾರ. 35,000ವರೆಗೂ ಅದನ್ನ ಖರ್ಚು ಮಾಡ್ತಿದ್ರಿ. ಬಟ್ ನಮ್ದು ಎಷ್ಟು ಖರ್ಚು ಮಾಡಿರಿ? ಈಗ 4,000 ರೂಪಾಯಿ ಖರ್ಚು ಮಾಡಿರೋದು. ನಮ್ಮದು 4,000 ಕೊಟ್ಟ ನಂತರ ಮತ್ತೆ ಏನು ಕೊಟ್ಟಿಲ್ಲ ಇನ್ನು. ನೋಡಿ ರೈತರಲ್ಲಿ ಎಷ್ಟು ಗಣಿಕೆ ಇದೆ ನೋಡಿ, ನೀವೇ ಇದೊಂದು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ ನೋಡಿ, ಮಿನಿಮಮ್ ಎಷ್ಟು ಇದೆ ರೀ ಕೊಟ್ರಿ? ಎಣಸ್ರಿ. 1 2 3 4 5 6 7 8 9 10ನೇ ಚೆಲ್ತೇವ್ರಿ. ನೋಡಿ, 3.5 ತಿಂಗಳ ಕಬ್ಬಿಗೆ ಒಂದು 10 ಗಣಿಕೆ ಕಬ್ಬು ಇವತ್ತು ಇಳುವರಿ ಬರ್ತಾ ಇದೆ ಅಂತಂದರೆ ನಮ್ಮ ವೆಸ್ಟೀಜ್ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಲ್ಲಿ ಯಾವ ಥರ ದಮ್ ಇದೆ ಅನ್ನೋದನ್ನ ರೈತರು ಹೇಳಿದ್ರು. ಗೌಡ್ರಿ, ಇಲ್ಲಿ ದಾರಿಗೆ ಹೋಗೋರು ಬರೋರು ಏನು ಹೇಳ್ತಾ ಇದ್ದಾರೆ? ಅವ್ರು ಮಸ್ತ್ ಆಗ್ಯದ ರೀ. ಮಸ್ತ್ ಆಗ್ಯದಂತಾರೆ ರೀ. ಏನು ಕೇಳ್ತಾರೆ ಅವ್ರು? ನಿಮ್ಮ ಪ್ರಶ್ನೆ ಯಾವ್ದು ಗೊಬ್ಬರ ಹಾಕಿರಿ, ಯಾವ್ದು ಎಣ್ಣೆ ಹೊಡೆದಿರ್ತಾರೆ, ಅವ್ರು ಇದೇ ನಿಮ್ಮ ಕಂಪ್ನಿದು ಹೇಳಿರಿ. ಈಗ ಹೇಳಕತ್ತೀರಾ? ಇದೇ ಹೇಳಿ. ಎಷ್ಟು ಮಂದಿಗೆ ಹೇಳಿರಿ? ಹೇಳಿರಿ. ಮತ್ತೆ ಎಷ್ಟೋ ಮಂದಿ ಕೊಟ್ಟಿವಲ್ರಿ. ಎಷ್ಟು ಮಂದಿಗೆ ಕೊಡಿಸಿರಿ? ಮತ್ತೆ 4-5 ಮಂದಿ ಮ್ಯಾಲೆ ತೊಂದ್ರಿ. ಹೌದ್ರಾ? ಹಿಂಗೆ ನಮ್ಮ 4-5 ಮಂದಿ ಅಲ್ಲ, 400-500ವರೆಗೆ ಬೆಳಿಬೇಕು ಸರ್. ನಿಮಗೆ ಆಗಿರ್ತಕ್ಕಂಥ ಬದಲಾವಣೆಯನ್ನು ಬೇರೆದವರಿಗೆ ಹಂಚ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಕಂಪ್ನಿ ಆದಾಯನೂ ಕೊಡುತ್ತೆ, ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಮಣ್ಣು ಯಾವ ಥರ ಐತ್ರಿ ಗೌಡ್ರ? ಮೊದಲು ಒಂದು ರಾಸಾಯನಿಕ ಬಳಕೆಗೆ ನಮ್ದಕ್ಕೆ ಮಣ್ಣಿನೊಳಗೆ ಏನು ಬದಲಾವಣೆ ಆಗೈತಿ? ಮಣ್ಣು ಭಾಳ ಮೆತ್ತಗಾಗ್ಯದ. ಮಣ್ಣು ಭಾಳ ಮೆತ್ತಗೈತಿ. ಮತ್ತು ಈಗ ಎರೆಹುಳುಗಳು ಹುಟ್ಟಿರ್ಬೇಕಲ್ರಿ ಅಲ್ಲೆಲ್ಲಿಗೆ? ಒಳಗೆ ಈಗ ತಿರುಗಾಡೇ ಇಲ್ರಿ ಅದಕ್ಕೆ. ಹಾಂ ರೀ. ಈಗ ಯಾತ್ರೆ ಹೋಗಕ್ಕೆ ಬರಲ್ರಿ. ಈಗ ಎರೆಹುಳ ಇರ್ತೈತ್ರಿ ಈಗ ಆಲ್ರೆಡಿ. ಯಾಕಂದರೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಯಾರು ಬಳಕೆ ಮಾಡ್ತಾರೆ ಅವ್ರು ತೋಟದಲ್ಲಿ ಕಂಪಲ್ಸರಿ ಒಂದು ಎರೆಹುಳುಗಳ ಉತ್ಪಾದನೆ ಆಟೋಮೆಟಿಕಲಿ ಆಗ್ತದೆ. ಯಾಕಂದರೆ ಎರೆಹುಳುಗಳು ಎಷ್ಟು